ಶಿಡ್ಲಘಟ್ಟದಲ್ಲಿ ನಡೆದ ಬೃಹತ್ ಆರ್ಎಸ್ಎಸ್ ಪಥ ಸಂಚಲನ. ರಸ್ತೆಗಳಲ್ಲಿ ಮೊಳಗಿದ ನಮಸ್ತೆ ಸದಾ ವತ್ಸಲಿ ಮಾತೃಭೂಮಿ. ಹಲವು ತೊಡಕುಗಳ ಮಧ್ಯೆ ಶಿಡ್ಲಘಟ್ಟ ನಗರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಅದ್ದೂರಿಯಾಗಿ ನಡೆದಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೆದ ಈ ಪಥ ಸಂಚಲನ ಎದುರಾಳಿಗಳ ಎದೆಯಲ್ಲಿ ನಡುಕ ಮೂಡಿಸಿದೆ. ಇನ್ನು ಗಣವೇಷಧಾರಿಗಳು ನಮಸ್ತೆ ಸದಾ ವತ್ಸಲಿ ಮಾತೃಭೂಮಿ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಿದ್ರು. ಈ ವೇಳೆ ಸಾರ್ವಜನಿಕರು ಗಣವೇಷಧಾರಿಗಳ ಮೇಲೆ ಹೂಮಳೆಯನ್ನ ಸುರಿಸಿದ್ರು. ಇನ್ನು ಸಿಕಲ್ ರಾಮಚಂದ್ರ ಗೌಡರ ನಾಯಕತ್ವದಲ್ಲಿ ಪಥ ಸಂಚಲನ ನಡೆದಿದ್ದು ಆರ್ಎಸ್ಎಸ್ ಸಂಘಟನೆ ಶಿಡ್ಲಘಟ್ಟದಲ್ಲಿ ಇನ್ನೂ ಜೀವಂತವಾಗಿಯೇ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇದೇ ರೀತಿ ಮುಂದುವರೆದರೆ ಬಿಜೆಪಿ ಪಕ್ಷಕ್ಕೆ ಬಲವಾದ ಶಕ್ತಿ ಆರ್ಎಸ್ಎಸ್ ತುಂಬಲಿದೆ ಎನ್ನುವ ಭರವಸೆಯನ್ನ ಮೂಡಿಸಿದ್ರು. ಇನ್ನು ಈ ವೇಳೆ ಸಿಕಲ್ ರಾಮಚಂದ್ರ ಗೌಡ ಮಾತನಾಡಿ, ಇಡೀ ದೇಶದಲ್ಲಿ ಕೇಸರಿ ಬಣ್ಣ ರಾರಾಜಿಸ್ತಾ ಇದೆ. ದಕ್ಷಿಣ ಭಾಗದಲ್ಲಿ ಕೇಸರಿಮಯವಾಗುವ ಕಾಲ ದೂರ ಇಲ್ಲ. ಇದಕ್ಕೆ ಹಿಂದುತ್ವದ ಹಾದಿ ಎರಡೂ ಕೂಡ ಸಪೋರ್ಟ್ ಮಾಡಬೇಕಾಗಿದೆ. ಇದು ಆರ್ಎಸ್ಎಸ್ ಸಂಘಟನೆಯಿಂದ ಮಾತ್ರ ಸಾಧ್ಯ ಎನ್ನುವುದನ್ನ ಬಿಜೆಪಿ ಮನಗಂಡಿದೆ. ಇದಕ್ಕಾಗಿ 100 ವರ್ಷಗಳ ಸಂಭ್ರಮಕ್ಕೆ ಎಲ್ಲೆಲ್ಲೂ ಸಡಗರದ ಹಾದಿ ಶುರುವಾಗಿದೆ ಎಂದಿದ್ದಾರೆ. ಈ ದಿನ ಲಕ್ಷ್ಮೀ ಹಬ್ಬ, ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಶಿಡ್ಲಘಟ್ಟದಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಆರ್ಎಸ್ಎಸ್ನ ಶತಮಾನೋತ್ಸವ 100 ವರ್ಷ ಕಂಪ್ಲೀಟ್ ಆಗಿ 101 ವರ್ಷಕ್ಕೆ ಅಕ್ಟೋಬರ್ 2ನೇ ತಾರೀಕು ಕಾಲಿಟ್ಟಿದೆ. ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಕಟ್ಟಿರ್ತಕ್ಕಂಥದ್ದು ಭಾರತ ದೇಶ, ಭಾರತದ ಉಳಿವಿಗಾಗಿ, ಭಾರತದ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥ ಸ್ವಯಂ ಸೇವಕರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಈ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ನೆಹರು ಅವರು, ಇಂದಿರಾ ಗಾಂಧಿ ಅವರು ಎಲ್ಲ ಪೂರ ಇದ್ರ ವಿರುದ್ಧವಾಗಿ ಸಾಕಷ್ಟು ಪಿತೂರಿಗಳು ಮಾಡಿ ಇದನ್ನು ಬ್ಯಾನ್ ಮಾಡ್ಬೇಕಂತ ಮಾಡಿದ್ರು. ಕೊನೆಗೆ ಇದರಲ್ಲಿರ್ತಕ್ಕಂಥ ಸಾರಾಂಶ ಏನು, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರಿವಾದ ಮೇಲೆ ಅವರು ಮತ್ತೆ ವಾಪಸ್ಸು ಪರ್ಮಿಷನ್ ಕೊಟ್ಟು ಇವತ್ತುವರೆಗೂ ಯಾವುದೂ ಅಡೆತಡೆ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ದೇಶಭಕ್ತರು ಎಲ್ಲರೂ ಇವತ್ತು ಬಿಜೆಪಿಯ ಪಕ್ಷಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಇವತ್ತು ದೇಶ ಉಳಿವಿಗಾಗಿ 90 ಭಾಗ ದೇಶದಲ್ಲಿ ಇವತ್ತು ಬಿಜೆಪಿ ಕೇಸರಿಮಯ ಆಗಿದೆ. ಇದಕ್ಕೆ ನಾವು ಆರ್ಎಸ್ಎಸ್ನ ಸ್ವಯಂ ಸೇವಕ ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಕೂಡ ಇಡೀ ದೇಶದಲ್ಲಿ ಎಲ್ಲ ತಾಲೂಕು ಭಾಗಗಳಲ್ಲಿ, ಎಲ್ಲ ಒಂದು ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಶಾಖೆಗಳನ್ನು ಮಾಡ್ತಾ ಇದ್ದಾರೆ. ತಾಲೂಕುವಾರು ಇವತ್ತು ಪಥಸಂಚಲನ ಕೂಡ ಮಾಡ್ತಾ ಇದ್ದಾರೆ. ಇಡೀ ನಗರದಲ್ಲಿ ಸುಮಾರು 2.5 ಕಿಲೋಮೀಟರ್ ಉದ್ದಕ್ಕೆ ಶಿಸ್ತಾಗಿ ಆರ್ಎಸ್ಎಸ್ನ ಏನು ಶಿಸ್ತು ಅಂತಕ್ಕಂಥ ತೋರಿಸ್ಕೊಡ್ತಕ್ಕಂಥ ಶಿಡ್ಲಘಟ್ಟದಲ್ಲಿ ಕೂಡ ವಾಸವಿ ಶಾಲೆಯ ಆವರಣದಿಂದ ಶುರುವಾಗಿ 2.5 ಕಿಲೋಮೀಟರ್ ಇಡೀ ನಗರದಲ್ಲಿ ಒಂದು ರೌಂಡ್ ಬಂದು ಮತ್ತೆ ಅಲ್ಲಿಗೆ ಮುಕ್ತಾಯ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಈ ಬಾರಿಗೆ ಯಾವತ್ತೂ ಆಗದೇ ಇರತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕ ಸಂಘದ ಒಂದು ವತಿಯಿಂದ ಎಲ್ಲರೂ ಕೂಡ ಭಾಗವಹಿಸಿ ಅದ್ದೂರಿಯಾಗಿ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಮಾಡ್ತಕ್ಕಂಥ ವಿಶೇಷ ಇದೆ. ಇದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ದೇಶದ ಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಸಾಕಷ್ಟು ಪಥಸಂಚಲನ ಮಾಡಿ ಸಾಕಷ್ಟು ಶಕ್ತಿ ತುಂಬಿರ್ತಕ್ಕಂಥವ್ರು ಎಲ್ರಿಗೂ ಈ ಒಂದು ತಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ನಗರದಲ್ಲಿ ನಡೆದ 100 ವರ್ಷದ ಸಂಭ್ರಮದ ಈ ಪಥ ಸಂಚಲನ ಆರ್ಎಸ್ಎಸ್ ಇಲ್ಲಿ ಜೀವಂತವಾಗಿದೆ ಮತ್ತು ಸದೃಢವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದೆ. ಜೊತೆಯಲ್ಲಿಯೇ ಹಿಂದುತ್ವದ ಗರ್ಜನೆ ಮೂಲಕ ಬಿಜೆಪಿ ಪಕ್ಷಕ್ಕೆ ತಾನು ಸದಾ ಬೆಂಬಲವಾಗಿ ನಿಲ್ತೀನಿ ಎನ್ನುವ ಮೆಸೇಜ್ ಕೂಡ ನೀಡಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.